ಸುಮಾರು ದಿನ ಆದಮೇಲೆ ಒಂದು ಟ್ರೆಡಿಷನಲ್ ಔಟ್ಫಿಟ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ 500 ರೂಪಾಯಿನಲ್ಲಿ ಸಿಕ್ಬಿಡುವಂಥ ಒಂದು ಚೂಡಿದಾರ್ಸ್ಗಳು. ಕಮ್ ಬ್ಯಾಕ್ ಟು ಖುಷಿ ಹಾಲ್ಸ್. ನಾನು ಇವಾಗ ಖುಷಿ ಅಂಬರ್ಕರ್. ಎಲ್ಲರೂ ನೋಡೋಕ್ಕೆ ಕಣ್ಸಾಲ್ದು, ಯಾಕಂದರೆ ಒಂದು ಅಕ್ವಾ ಬ್ಲೂನಲ್ಲಿ ಒಂದು ಬ್ಯೂಟಿಫುಲ್ ಚೂಡಿದಾರ್ನ ತರಿಸಿದ್ದು ನಾನು ನೋಡ್ಬೋದು. ನೀವು ಏನು ಸಕ್ಕದಾಗಿದೆ ಓಪನಿಂಗ್ ಅಂತ. ಒಂದು ಎಂಬ್ರಾಯ್ಡ್ರಿನಲ್ಲಿ ನಿಮಗೆ ಈ ಒಂದು ಸಿಂಪಲ್ ಎಲಿಗೆಂಟ್ ಟಾಪ್ ಸಿಗುವಂಥದ್ದು. ಆ್ಯಂಡ್ ಆಲ್ಸೋ ಸ್ಲೀವ್ ನೋಡ್ಬೋದು 3/4ಕ್ಕಿಂತ ಸ್ವಲ್ಪ ಕೆಳಗೆ ಬರುವಂಥ ಒಂದು ಸ್ಲೀವ್. ಇದು ಕುರ್ತಾ ಪ್ಲೇನ್ ಇದೆ. ಮತ್ತು ಯಾಕೆ 500 ರೂಪಾಯಿ ಅಂತ ಅನ್ಸಿದ್ರೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಹಿಂದೆ ಕೂಡ ನಿಮಗೆ ಪ್ಲೇನ್ ಸಿಗುತ್ತೆ, ಕಾಟನ್ ಥರ ಬರುತ್ತಲ್ಲ ಸ್ಟಿಫ್ನೆಸ್ ಆ ಥರ ಅನ್ನಿಸ್ತು. ಬಟ್ ಅವರು ರಯಾನ್ ಸ್ಲಬ್ ಅಂತ ಮೆನ್ಷನ್ ಮಾಡಿದ್ದಾರೆ. ಐ ಮೀನ್ ರಯಾನ್ ಸ್ಲಬ್ ಅನ್ನೋಂಥ ಒಂದು ಫ್ಯಾಬ್ರಿಕ್ನಲ್ಲಿ ಬ್ಯೂಟಿಫುಲ್ ಆದಂಥ ಒಂದು ಸ್ಟಿಚ್ ಆಗಿರುವಂಥದ್ದು. ಆ್ಯಂಡ್ ಆಲ್ಸೋ ನೀವು ನೋಡ್ಬೋದು ಫ್ಯಾಬ್ರಿಕ್ ಎಲ್ಲ ಏನು ಸಕ್ಕತ್ತಾಗಿದೆ. ಡಿಸೈನ್ ನಿಜವಾಗ್ಲೂ ಚೆನ್ನಾಗಿದೆ. ಹತ್ತಿರದಿಂದ ನೋಡ್ಬೋದು ಏನು ಟಾಪ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿದೆ, ಅಮೇಝಿಂಗ್ ಆಗಿದೆ. ಪ್ಲೇನ್ ಟಾಪ್ ಆಗಿದೆ. 500 ರೂಪಾಯಿ ಯಾಕೆ ಅಷ್ಟಕ್ಕೆ ಅಂದರೆ ಬಿಕಾಸ್ ಆಫ್ ದಿಸ್ ಬ್ಯೂಟಿಫುಲ್ ದುಪ್ಪಟ್ಟ. ಯಾಕಂದರೆ ಅದು ಹೋಲ್ ಕ್ಲಾತಿಗೆ ಈ ಒಂದು ಬ್ಯೂಟಿಫುಲ್ ದುಪ್ಪಟ್ಟ ಸಖತ್ ಲುಕ್ಕನ್ನು ಆ್ಯಂಡ್ ಸ್ಟ್ಯಾಂಡರ್ಡನ್ನು ಕೊಡುವಂಥದ್ದು. ಥರ ನೈಸ್ ಆಗಿದೆ, ಸಖತ್ತಾಗಿದೆ. ಪ್ಲೇನಲ್ಲಿ ಸಿಗುತ್ತೆ, ಎಲಾಸ್ಟಿಕ್ಕಲ್ಲಿ ಸಿಗುತ್ತೆ. ಆ್ಯಂಡ್ ಅಕ್ವಾ ಬ್ಲೂನಲ್ಲಿ ಪ್ಲೇನಲ್ಲಿ ಸಿಗುವಂಥ ಒಂದು ಫ್ಯಾಬ್ರಿಕ್ ಪ್ಯಾಂಟ್ ಕೂಡ ನಿಮಗೆ. ಆ್ಯಂಡ್ ಪ್ಯಾಂಟಿಗೆ ಯಾವುದೇ ರೀತಿ ಒಂದು ಪಾಕೆಟ್ಸ್ಗಳು ಕೊಟ್ಟಿಲ್ಲ ಇವರು. ಬಟ್ ಪ್ಯಾಂಟ್ ಕ್ವಾಲಿಟಿ ಕೂಡ ಸೇಮ್ ನಮ್ಮ ಟಾಪ್ ಕ್ವಾಲಿಟಿ ಏನಿದೆ ಸೇಮ್ ಟು ಸೇಮ್ ಅದೇ ಥರ ಇದೆ. ಆ್ಯಂಡ್ ಪ್ಯಾಂಟ್ ಬಾರ್ಡ್ರಿಗೂ ಕೂಡ ನಿಮ್ಗೆ ಈ ಥರ ಒಂದು ಡಿಸೈನ್ನ ಕೊಟ್ಟಿರುವಂಥದ್ದು. ಪ್ಯೂರ್ ಪ್ಲೇನ್ ಇದೆ. ಫುಲ್ ಇದಕ್ಕೆ ಪ್ಲೇನನ್ನು ಎಕ್ಸ್ಟ್ರಾ ಸಖತ್ ಮಾಡುವಂಥದ್ದು ಈ ಒಂದು ದುಪ್ಪಟ್ಟ ಡಿಸೈನ್. ಸೊ ಅವರು ಟಾಪ್ ಆ್ಯಂಡ್ ಪ್ಯಾಂಟಿಗೆ ಪ್ಲೇನನ್ನು ಕೊಟ್ಟು ದುಪ್ಪಟ್ಟಗೆ ಓವರ್ ಲುಕ್ಕನ್ನು ಕೊಟ್ಟಿದ್ದಾರೆ, ವಿಚ್ ಈಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಟ್ಟೆ ಕೂಡ 500 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು ಗೈಸ್. ಯಾಕಂದರೆ ಬಟ್ಟೆ ತೊಗೊಂಡು ನಾವು ಹೊಲಿಸ್ತೀವಿ ಅಂದರೆ ಹೆಚ್ಚು ಕಮ್ಮಿ ಇಷ್ಟಕ್ಕೆ ಸಿಗೋಲ್ಲ. ಅಂಥದ್ರಲ್ಲಿ ಬಟ್ಟೆ ಕ್ವಾಲಿಟಿ ಲೈನಿಂಗ್ ಇಲ್ಲ ಅಂದರೂ ಕೂಡ ತುಂಬಾ ದಟ್ಟವಾಗಿದೆ. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಇರ್ಬೋದು, ಕ್ವಾಲಿಟಿ ಕಾಂಬಿನೇಷನ್ ಇರ್ಬೋದು. ಆ್ಯಂಡ್ ಆಲ್ಸೋ ಕಾಲೇಜ್ ಗೋಯಿಂಗ್ ಗರ್ಲ್ಸು, ಟೆಂಪಲ್ಗೆ ಹೋಗ್ತೀನಿ ಅನ್ನೋರು, ಟ್ರೆಡಿಷನಲ್ ಔಟ್ಫಿಟ್ನ ಇಷ್ಟಪಡೋರು, ಚೂಡಿದಾರ್ನ ಇಷ್ಟಪಡೋರು, ಐ ಥಿಂಕ್ ಇವತ್ತಿನ ಎಲ್ಲ ಔಟ್ಫಿಟ್ಸ್ಗೂ ಗೋ ಫಾರ್ ಇಟ್ ಅಂತಲೇ ಹೇಳ್ತೀನಿ. ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್. ಸಕ್ಕದಾಗಿದೆ. ಓವರಾಲ್ ಏನು ಸಕ್ಕದಾಗಿ ಅಂತಿದೆ ಕ್ಲಾತ್ ಅಂತ. ಒಂದು ಅಕ್ವಾ ಬ್ಲೂನಲ್ಲಿ ನಿಮಗಿದು ಪ್ರೊವೈಡ್ ಮಾಡ್ತಾರೆ. ಕ್ವಾಲಿಟಿ ಕೂಡ ತುಂಬಾ ದಟ್ಟವಾಗಿದೆ. ಬಟ್ ಒಂದು ಲೈನಿಂಗ್ ಇಲ್ಲ ಇದಕ್ಕೆ. ಇನ್ನರ್ ಬ್ಲ್ಯಾಕ್ ಕಲರ್ ನೀವೇನಾದರೂ ವೇರ್ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಕಾಣೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವು ಕ್ರೀಮ್ ಅಥವಾ ವೈಟ್ ಕಲರಲ್ಲಿ ಅಥವಾ ಸ್ಕೈ ಬ್ಲೂನಲ್ಲಿ ವೇರ್ ಮಾಡಿದಾಗ ತಲೆನೋವಿರಲ್ಲ. ಆದಷ್ಟು ಟ್ರೈ ಮಾಡಿ. ಅದು ತೀರಾ ಕಾಣುತ್ತೆ ಅಂತೇನಿಲ್ಲ, ಲೈಟಾಗಿ ಹೌದು ಇಲ್ವೋ ನನಗೆ. ಸೊ ಐ ಥಿಂಕ್ ಚಾಂದೇರಿ ಸಿಲ್ಕ್ನಲ್ಲಿ ಯೆಲ್ಲೋ ಕಲರಲ್ಲಿ ಇಂಪ್ರೆಸಿವ್ ಆಗಿ ತರಿಸಿದ್ದೆ ಚೂಡಿದಾರ್ ಬಂದು. ಸೊ ನೋಡ್ಬೋದು ನೆಕ್ಕು ಎಂಬ್ರಾಯ್ಡ್ರಿ ಯಾವ ಥರ ಬರುತ್ತೆ ನಿಮಗೆ ಅಂತ. ಸೊ ಆ್ಯಂಡ್ ಆಲ್ಸೋ ನಿಮಗೆ ಸ್ಲೀವ್ ಬಂದು 3/4 ಸ್ಲೀವ್ ಸಿಗುತ್ತೆ. ಸ್ಲೀವ್ ತುದಿಲ್ ನೆಟ್ಟೆಡಲ್ಲಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ XXL ಸೈಜಲ್ಲಿ ತರಿಸಿದೆ. ಸೊ ಓವರಾಲ್ ನೋಡ್ಬೋದು ನೀವು ಈ ಥರ ಸಿಗುತ್ತೆ. ಓವರಾಲ್ ನಿಮಗೆ ಈ ಥರ ಸಿಗುತ್ತೆ. ಆ್ಯಂಡ್ ಮಂಡಿ ತನಕ ನಿಮಗೆ ಇದು ಸಿಗುವಂಥದ್ದು. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ನೆಟ್ಟೆಡಲ್ಲಿ ಕೊಟ್ಟು ಕೆಳಗಡೆ ಕೂಡ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಅಗೇನ್ ಹಿಂದೆ ನಿಮಗೆ ಪ್ಲೇನ್ ಸಿಗುತ್ತೆ. ಸೊ ಮುಂದೆ ಮಾತ್ರ ಸ್ವಲ್ಪ ಎಲಿಗೆಂಟ್, ತೀರಾ ಜಾತ್ರೆ ಥರ ಎಲ್ಲ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿನ ಅವರು ವರ್ಕ್ ಮಾಡಿದ್ದಾರೆ. ಚಾಂದೇರಿ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ತೇಳು ಅಂತ ಅನ್ನಿಸ್ಬೋದು. ಐ ಮೀನ್ ಫ್ಯಾಬ್ರಿಕ್ ಚೇಂಜ್ ಆದಂಗೆ ಎಕ್ಸ್ಪೀರಿಯೆನ್ಸ್ ಕೂಡ ಚೇಂಜ್ ಆಗ್ತಿರುತ್ತೆ. ಫಸ್ಟ್ ತೋರಿಸಿದ್ದು ದಟ್ಟ ಅನ್ನಿಸ್ತು ಬಿಕಾಸ್ ಅದು ರೊಯಾಂದು. ಇದು ಚಾಂದೇರಿ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ತೇಳು ಇದೆ. ನಾರ್ಮಲ್ ನಾವು ಟಾಪ್ಗಳು ತೊಗೋತೀವಲ್ಲ 200 ರೂಪೀಸ್ದೆಲ್ಲ ಆ ಒಂದು ಫ್ಯಾಬ್ರಿಕಲ್ಲಿ ಅದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ದಟ್ಟ ಇದೆ. ಓಕೆನಾ, ತಗ್ಲಿದ್ರು ಕೂಡ ಎಳೆಗಳು ಆಚೆ ಬರ್ತಿದೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ಇದು ಒಂದು ಬ್ಯೂಟಿಫುಲ್ ದುಪ್ಪಟ್ಟೆ ಅವ್ರದ್ದು. ಇದು ಕೂಡ ಚಾಂದೇರಿ ಸಿಲ್ಕ್ ಇದೆ. ಇದೆ, ಸಕ್ಕದಾಗಿದೆ. ಪೇಪರ್ ಥರ ಬರುತ್ತಲ್ಲ ವೇಲ್ಗಳು, ಸೊ ಆ ಥರ ಒಂದು ಇದರಲ್ಲಿ ಪೇಪರ್ ಥರ ಅನಿಸುತ್ತೆ. ಬಟ್ ಇದ್ರ ಕ್ವಾಲಿಟಿ ಕೂಡ ಸಕ್ಕದಾಗಿದೆ. ಪ್ಯಾಂಟ್ ಕೂಡ ನಿಮಗೆ ಚಾಂದೇರಿನಲ್ಲಿ ಸಿಗುತ್ತೆ, ಚಾಂದೇರಿ ಸಿಲ್ಕಲ್ಲಿ ಸಿಗುತ್ತೆ. ಸೊ ಸ್ವಲ್ಪ ತೆಳು ಅಂತ ನಿಮಗೆ ಅನ್ನಿಸ್ಬೋದು. ಸೊ ಓವರಾಲ್ ನೋಡ್ಬೋದು ಇಷ್ಟು ಸಿಗುತ್ತೆ. ಆ್ಯಂಡ್ ಎಡ್ಜಲ್ಲಿ ನಿಮಗೆ ನೆಟ್ಟೆಡ್ನ ಕೊಟ್ಟು ಸ್ಟಿಚ್ ಮಾಡಿದ್ದಾರೆ. ಪ್ಲೇನ್ ಇದೆ, ಓವರಾಲ್ ಇಲ್ಲ ಸ್ಟಿಕ್ಕಲ್ಲಿದೆ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಚೈನ್ ಗೀನ್ ಎಲ್ಲ ಏನಾದರೂ ತಗ್ಲಿದ್ರೆ ಡೆಫಿನೆಟ್ಲಿ ಎಳೆಗಳು ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ನನಗೆ 500 ರೂಪಾಯಿ ಅಕ್ಕಪಕ್ಕ ನಿಮಗೆ ಸಿಗುವಂಥದ್ದು ಎ ಲೈನಲ್ಲಿ ಸಿಗುವಂಥ ಒಂದು ಕುರ್ತಾ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಎ ಲೈನಲ್ಲಿ ಸಿಗುವಂಥದ್ದು. ನೋಡ್ಬೋದು ಓವರಾಲ್ ದ ಚೂಡಿದಾರ್ ಸೆಟ್ ಯಾವ ಥರ ಬರುತ್ತೆ ಅಂತ. ಸಕ್ಕದಾಗಿದೆ. ಮಂಡಿ ತನಕ ನಿಮಗೆ ಟಾಪ್ ಸಿಗುತ್ತೆ. ಆ್ಯಂಡ್ ದ ಹೋಲ್ ದಿಸ್ ಬ್ಯೂಟಿಫುಲ್ ಪೇಪರ್ ವರ್ಕಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ದುಪ್ಪಟ್ಟ ಸಿಗುವಂಥದ್ದು. ದುಪ್ಪಟ್ಟ ಲೆಂತ್ ಸರಿಯಾಗಿದೆ ನನ್ನ ಹೈಟ್ ಅವ್ರಿಗೆ ಆ್ಯಂಡ್ ಲಾಂಗ್ ಹೈಟ್ ಅವ್ರಿಗೂ ಕೂಡ. ಸೊ ಹಿಂದೆ ನಿಮಗೆ ಈ ಥರ ಸಿಗುತ್ತೆ. ಫಿಟ್ಟಿಂಗ್ ಅಂತೂ ಟಾಪ್ದು ತುಂಬಾ ಚೆನ್ನಾಗಿ ಬಂದಿದೆ. ಥರ್ಡ್ ಒನ್ ಬಂದು ಟ್ರೆಡಿಷ್ನಲ್ ಟಚ್ಗೆ ಗ್ರೀನ್ ಕಲರಲ್ಲಿ ಒಂದು ಬ್ಯೂಟಿಫುಲ್ ಸಿಲ್ವರ್ ಎಂಬ್ರಾಯ್ಡ್ರಿನಲ್ಲಿ ನಿಮಗೆ ಸಿಗುವಂಥ ಒಂದು ನೆಕ್ ಬಂದು ನಿಮಗೆ ಈ ಥರ ಸಿಗುತ್ತೆ. ಸ್ಲೀವ್ ಕೂಡ ನಿಮಗೆ 3/4 ಸಿಗುತ್ತೆ. ಅಗೇನ್ ನಿಮಗೆ ಈ ಥರ ಪ್ಯಾಟರ್ನ್ ಸಿಗುತ್ತೆ. ರಯಾನ್ ಸ್ಲಬ್ಬಲ್ಲಿ ಸಿಗುತ್ತೆ. ನೋಡಿ, ರಯಾನ್ ಸ್ಲಬ್ ಆದರೂ ಕೂಡ ನಿಮಗೆ ಎಷ್ಟು ಡಿಫ್ರೆನ್ಸ್ ಅಂದರೆ, ಸ್ಕೈ ಬ್ಲೂ ನಿಮಗೆ ಸ್ವಲ್ಪ ದಟ್ಟ ಇತ್ತು, ಇದು ಸ್ವಲ್ಪ ತೆಳು ಇದೆ. ರಯಾನ್ ಸ್ಲಬ್ಬಲ್ಲೇ ಸ್ಕೈ ಬ್ಲೂ ನಿಮಗೆ ದಟ್ಟ ಸಿಗುತ್ತೆ, ಇದು ಸ್ವಲ್ಪ ನಿಮಗೆ ತೆಳು ಥರ ಅನಿಸುತ್ತೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಲೈನಿಂಗ್ ಇಲ್ಲ ನಿಮಗೆ, ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು
ಇಷ್ಟು ಬರುತ್ತೆ. ಪ್ಯಾಟ್ರನ್ನ ನೋಡ್ಬೋದು ನೀವು, ಎಂಬ್ರಾಯ್ಡ್ರಿ ವರ್ಕನ್ನು ನೋಡ್ಬೋದು. ಡಾರ್ಕ್ ಗ್ರೀನ್ಗೆ ಸಿಲ್ವರ್ ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕನ್ನು ಮಾಡಿದ್ದಾರೆ ಇವರು. ಐ ಥಿಂಕ್ ವಿಚ್ ಈಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಹಿಂದೆ ಪ್ಲೈನ್ ಇರುತ್ತೆ, ಮುಂದೆ ಮಾತ್ರ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಸಿಗುವಂಥದ್ದು. ಓವರಾಲ್ ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟಾಗಿದೆ ಆ್ಯಂಡ್ ಆಲ್ಸೋ ಲೈನಿಂಗ್ ಇರಲ್ಲ, ಹಂಗಂತ ಏನು ಕಾಣಲ್ಲ. ಡೋಂಟ್ ಬರಿ, ಯಾಕಂದರೆ ಡಾರ್ಕ್ ಗ್ರೀನ್ ಆಗಿರೋದ್ರೆ ಏನು ಕಾಣಲ್ಲ. ಸೊ ವೇಲ್ ಬಂದು ನಿಮಗೆ ಈ ಥರ ಸಿಗುತ್ತೆ, ಒಂದು ಸಾಫ್ಟಲ್ಲಿ. ಇದು ಕೂಡ ನಿಮಗೆ ಚಂದೇರಿ ಸಿಲ್ಕಲ್ಲಿ ಸಿಗುವಂಥ ಒಂದು ಸಿಲ್ಕಿನಲ್ಲಿ ಒಂದು ಬ್ಯೂಟಿಫುಲ್ ಪ್ಲೈನ್ ದುಪ್ಪಟ್ಟೆ ಸಿಗುವಂಥದ್ದು ನಿಮಗೆ. ಒಂದು ಪ್ಯಾಂಟು, ಇದು ಕೂಡ ಗ್ರೀನಲ್ಲಿ ಸಿಗುತ್ತೆ ನಿಮಗೆ. ಅಗೇನ್ ಇದು ಕೂಡ ನಿಮಗೆ ರೋಯಾನ್ ಸ್ಲೆಬ್ಬಲ್ಲೇ ಸಿಗುತ್ತೆ. ತುಂಬ ಪ್ಲೈನ್ ಆಗಿದೆ ಆ್ಯಂಡ್ ಸಿಗರೆಟ್ ಪ್ಯಾಂಟ್ ಅಂತೀವಲ್ಲ, ಐ ಥಿಂಕ್ ಆ ಒಂದು ಎಂಡಿಂಗ್ ಕೊಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ಅದರದ್ದು ಓವರಾಲ್ ಈ ಚೂಡಿದಾರ್ ಎಷ್ಟು ಎಲಿಗೆಂಟ್ ಆ್ಯಂಡ್ ಸೂಪರ್ಬ್ ಆಗಿದೆ ಅಂತ, ವಂಡರ್ಫುಲ್ ಕಲರ್ ಅಂತಲೇ ಹೇಳ್ಬೋದು. ಒಂದು ಡಾರ್ಕ್ ಗ್ರೀನಲ್ಲಿ ನಿಮಗೆ ಸಿಗುವಂಥದ್ದು. ಆ್ಯಂಡ್ ಆಲ್ಸೋ ಒಂದು ಸ್ಟಿಚ್ಚಡ್ ಹೆಂಗೆ ಬರುತ್ತೆ ಅದೇ ಥರ ಇದೆ. ಆ್ಯಂಡ್ ಸೊ ಎಸ್, ವೇಲ್ ಕೂಡ ನೋಡ್ಬೋದು. ವೇಲ್ ಕೂಡ ನಿಮಗೆ ಸಾಕಷ್ಟು ಲೆಂತಲ್ಲಿ ಸಿಗುವಂಥದ್ದು. ಆ್ಯಂಡ್ ಇದನ್ನು ಹಿಂಗೆ ಹಾಕ್ಕೊಳ್ಳೋಕ್ಕಿಂತ ಹಿಂಗೆ ಕೂಡ ಹಾಕ್ಕೋಬೋದು. ಸೊ ಸಿಂಗಲ್ ಲೆಂತ್. ಸೊ ನೋಡ್ಬೋದು ಏನು ಸಕ್ಕತ್ತಾಗಿ ಕಾಣುತ್ತೆ. ಓವರಾಲ್ ಲುಕ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮೇ ಬಿ ಇಷ್ಟು ಹಾಲ್ಸಲ್ಲಿ ನನ್ನ ಫಿಟ್ಟಿಂಗಿಗೆ ಬಂದಿರೋವಂಥದ್ದು ಅಂತಲೇ ಹೇಳ್ಬೋದು. ಇದು ಕೂಡ ರಯಾನ್ ಸ್ಲಬ್ದೆ, ಇದು ಕೂಡ ರಯಾನ್ ಸ್ಲಬ್ದೆ. ಇದು ಬಟ್ಟೆ ಸ್ವಲ್ಪ ದಟ್ಟ ಇದೆ, ಇದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ತೆಳು ಇದೆ. ಐ ಥಿಂಕ್ ಓವರಾಲ್ ಎರಡೂ ಕೂಡ ಚೆನ್ನಾಗಿದೆ. ಇದು ಕಲರಲ್ಲಿ ಚೆನ್ನಾಗಿದೆ, ಇದು ಕೂಡ ಕ್ವಾಲಿಟಿಲಿ ಚೆನ್ನಾಗಿದೆ. ಅಕಾರ್ಡಿಂಗ್ ನಿಮಗೆ ಯಾವ ಥರ. ಆ್ಯಂಡ್ ಇದು ಏನಂದರೆ ಇದು ಬೇಸಿಗೆಗೆ ಹಾಕೊಂಡ್ರೆ ಸ್ವಲ್ಪ ಶಕೆ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ದಟ್ಟ ಇರೋದ್ರಿಂದ. ಬಟ್ ಇದು ಸ್ವಲ್ಪ ತೆಳು ಇರೋದ್ರಿಂದ ಆರಾಮ್ ಅನಿಸುತ್ತೆ ಆ್ಯಂಡ್ ಫ್ರೀ ಅನಿಸುತ್ತೆ ಬೇಸಿಗೆಗೆ ಹಾಕೊಂಡ್ರು ಕೂಡ. ಆ್ಯಂಡ್ ಟ್ರಾವೆಲಿಂಗಕ್ಕೂ ಕೂಡ ಮಸ್ತಾಗಿರುತ್ತೆ. ಗಾಳಿ ಆಡ್ತಾ ಇರುತ್ತೆ, ನಮಗೆ ಅಷ್ಟು ಶೆಕೆಗಿಕ್ಕೆ ಅಂತ ಅನಿಸಲ್ಲ. ಸೊ ಹಾಗಾಗಿ ಐ ಥಿಂಕ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಮೂರೂ ಕೂಡ ಅಷ್ಟೇ ಅದರ ಒಂದು ವ್ಯಾಲ್ಯೂ ಪ್ರೈಸ್ನಲ್ಲಿ ಸಖತ್ತಾಗಿದೆ. ಇದು ಮೂರು ಕೂಡ ನನಗೆ 500 ರೂಪಾಯಿ ಹತ್ತತ್ರ ಸಿಕ್ತು. ಐ ಥಿಂಕ್ ನನಗೆ 480 ರೂಪಾಯಿ ಸಮಥಿಂಗ್ ಆಸ್ಪಾಸ್ ಸಿಕ್ತು. ಸೊ ನೀವು ನೋಡೋ ತನಕ 20-40 ರೂಪೀಸ್ ಜಾಸ್ತಿ ಆಗ್ಬೋದು. ಸೊ ಅದಕ್ಕೇ ನಾನು 500 ರೂಪಾಯಿ ಅಂತ ಒಂದು ರಫ್ ತೊಗೊಂಡು ಹೇಳ್ತಾ ಇರೋದು ನಿಮಗೆ. ಮೂರು ಕೂಡ ಚೆನ್ನಾಗಿದೆ. ಮೂರಲ್ಲೂ ಕೂಡ ಕ್ವಾಲಿಟಿ ಇದು ಸ್ವಲ್ಪ ದಟ್ಟವಾಗಿದೆ. ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಗೊಂಡು ಮಾಡಿ ಹೆಂಗೆ ಬಂದು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.